ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಶಾಂತಮೂರ್ತಿ ಕೋಮದಿಂದ ಹೊರಗಡೆ ಬರೋದಕ್ಕೆ ಇನ್ನು ಎಷ್ಟು ದಿನ ಆಗತ್ತೆ ರೀ? ಅದ್ರ ಬಗ್ಗೆ ಏನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಸರ್. ಏನು ಗ್ಯಾರಂಟಿ ಕೊಡೋಕ್ಕಾಗಲ್ವಾ? ಏನ್ರಿ ಡಾಕ್ಟರ್ ಆಗಿ ನೀವೇ ಹೇಗೆ ಮಾತಾಡ್ತಿದ್ದೀರಲ್ಲ? ದುಡ್ಡು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೀನಿ, ಖರ್ಚು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ. ಅವನು ಆದಷ್ಟು ಬೇಗ ಹುಷಾರಾಗಬೇಕು. ನನಗೆ ನನ್ನ ಮಗಳು ಸಿಗಬೇಕು. ಸರ್, ಇದು ದುಡ್ಡಿನ ಪ್ರಶ್ನೆ ಅಲ್ಲ ಸರ್. ಸೇವಂತಿ ಮತ್ತೆ ಅರ್ಜುನ್ ಅವರು ಈಗಾಗಲೇ ತುಂಬಾ ಖರ್ಚು ಮಾಡಿದ್ದಾರೆ, ಮುಂದೇನು ಖರ್ಚು ಮಾಡಕ್ ರೆಡಿ ಇದ್ದಾರೆ. ಆದ್ರೆ ಬರೀ ದುಡ್ಡು ಒಂದೇ ಅವ್ರನ್ನ ಸರಿ ಮಾಡಲ್ಲ. ಅವ್ರು ಇನ್ನೂ ಶಾಕ್ ಅಲ್ಲಿದ್ದಾರೆ. ಅವರು ಕೋಮಾದಿಂದ ಆಚೆ ಬರೋದು ಅನುಮಾನ. ಏನ್ರಿ ನೀವು ಡಾಕ್ಟರ್ ಆಗಿ ಒಂದು ಪೇಷಂಟ್ ಅನ್ನು ಸರಿ ಮಾಡಕ್ಕಾಗಲ್ಲ ಅಂತ ಹೇಳ್ತಿರಲ್ಲ? ನೀವೇನು ಡಾಕ್ಟರ್ ಅಥವಾ? ಸರ್, ನಾವು ಡಾಕ್ಟ್ರು, ದೇವರಲ್ಲ. ಆಗೋದನ್ನ ಮಾತ್ರ ಆಗುತ್ತೆ ಅಂತ ಕಮಿಟ್ ಆಗ್ಬೋದು, ಆಗದೆ ಇರೋದನ್ನ ಆಗುತ್ತೆ ಅಂತ ನಾವು ಭರವಸೆ ಕೊಡೋಕೆ ಆಗೋಲ್ಲ. ನನ್ನ ಮಗಳು ಸತ್ಯನಲ್ಲ ಶಾಂತಮೂರ್ತಿ ತಲೆಯಲ್ಲಿಟ್ಟು ಅವನ ತಲೆ ಹಾಳಾಗೋಗಿ ಮಾಡ್ಬಿಟ್ಲಲ್ಲ. ಏ ದೇವ್ರೆ, ನೀನು ಮೋಸಗಾರ ಕಣ. ಅದರ ಒಂದು ಮಾತು ಹೇಳ್ತೀನಿ, ನಾನು ನನ್ನ ಮಗಳನ್ನ ಹುಡುಕ್ಲೇಬೇಕು, ಹುಡುಕ್ತೀನಿ, ಆಯ್ತಾ? ಜೆಪಿ ಸ್ವಲ್ಪ ಸಾರಾಕು. ಹಾ ಜಿ. ಸಾಕು ನಿಮ್ಗೆ ಹಾಕ್ಲಾ? ಸ್ವಲ್ಪಮ್ಮ. ಪೂಜಾ ಕಾಣಿಸ್ತಿಲ್ಲ ಕಣೆ, ಚೆನ್ನಾಗಿ ಉರ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ. ಚಿಕ್ಕಿ, ಅವಳು ಉರ್ಕೊಳ್ಳಿ ಅಂತ ತಾನೇ ನಾನು ಇಷ್ಟೆಲ್ಲ ಮಾಡಿದ್ದು. ಯಾರೋ ಒಬ್ರು ಮಿಸ್ಸಿಂಗ್ ಇದ್ದಾರಲ್ಲ. ಅರ್ಜುನ್ ಇನ್ನೂ ಆಫೀಸಿಂದ ಬಂದಿಲ್ಲ, ಕರ್ಣನೂ ಬಂದಿಲ್ಲ.